ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಹಾಗೂ ಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಗಂಭೀರ ಸಮಸ್ಯೆಗಳಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಕ್ಷಣವೇ ಸ್ಪಂದಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ ಸೇನಾ ಸಂಘಟನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಎಂಎನ್ ಕುಕನೂರು ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬರ ಪರಿಹಾರ ಘೋಷಣೆ ಕುಷ್ಟಗಿ, ಕನಕಗಿರಿ, ಯಲಬುರ್ಗಾ, ಕುಕನೂರು, ಗಂಗಾವತಿ, ಕಾರಟಗಿ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಮಳೆ ಕೊರತೆ ಮತ್ತು ಬರಗಾಲದಿಂದ ಜೋಳ, ಹತ್ತಿ, ತೊಗರಿ, ಹೆಸರು, ಕಡಲೆ, ಸೂರ್ಯಕಾಂತಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದೆ. ರೈತರು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ಸರ್ಕಾರ ಕೂಡಲೇ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಿ ಪ್ರತಿ ರೈತನ ಬ್ಯಾಂಕ್ ಖಾತೆಗೆ ನೇರವಾಗಿ ಪರಿಹಾರ ಜಮಾ ಮಾಡಬೇಕು. ಭೂ ಸ್ವಾಧೀನ ಮತ್ತು ಏಕರೂಪ ಪರಿಹಾರ, ವಿಂಡ್ ಪವರ್, ಸೋಲಾರ್ ಪವರ್ ಹಾಗೂ ಇತರೆ ವಿದ್ಯುತ್ ಯೋಜನೆಗಳ ಹೆಸರಿನಲ್ಲಿ ರೈತರ ಭೂಮಿಯನ್ನು ಅಕ್ರಮವಾಗಿ ಬಳಸಲಾಗುತ್ತಿದ್ದು ರೈತರ ಒಪ್ಪಿಗೆ ಇಲ್ಲದೆ ಯಾವುದೇ ಯೋಜನೆ ಜಾರಿಗೊಳಿಸಬಾರದು. ವಿದ್ಯುತ್ ಗೋಪುರ ಹಾಗೂ ಮಾರ್ಗಗಳಿಗೆ ಭೂಮಿ ರೂಪಿಸುವ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಏಕರೂಪ ಪರಿಹಾರ ನೀತಿಯನ್ನು ಜಾರಿಗೊಳಿಸಿ ಪ್ರತಿ ಎಕರೆಗೆ 60 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಬೆಳೆ ನಷ್ಟಕ್ಕೆ ಪ್ರತ್ಯೇಕ ಪರಿಹಾರ ನೀಡಬೇಕು. ಜಾನುವಾರುಗಳಿಗೆ ಮೇವು ಮತ್ತು ನೀರು, ಬರಗಾಲದಿಂದ ಜಾನುವಾರುಗಳಿಗೆ ಮೇವು, ಕುಡಿಯುವ ನೀರಿನ ತೀವ್ರ ತೊಂದರೆ ಎದುರಾಗಿದ್ದು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಚಿತ ಮೇವು ವಿತರಣಾ ಕೇಂದ್ರಗಳನ್ನು ಆರಂಭಿಸಿ ಸೇವೆಯನ್ನು ಒದಗಿಸಬೇಕು ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ವೀರಣ್ಣ ನಾಗಲೀಕರ್, ದೇವಪ್ಪ ಹಳ್ಳಿಮನಿ, ಮೋಹನ್ ಸಿಂಗ್, ಹನುಮಂತಪ್ಪ ಬೇವೂರ್, ಎಂಕೋಬಾ, ಹರೀಶ್, ಶಿವಮೂರ್ತಿ, ರಮೇಶ್, ರುದ್ರೇಶ್, ಕನಕಾಚಲ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ, ಗಂಗಾವತಿ. ಅದು ಎಲ್ಲಿ ಅಂತಂದ್ರೆ ಈ ಕಡೆ ಸೈಡ್ ಕೂಡ್ಲಿಗಿ ಇದು ಕೆಳಮಟ್ಟದಲ್ಲಿ ಏನೈತಿ ನೀರು ಸರಿಯಾಗಿ ಅಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಹೋರಾಟದಲ್ಲಿ ನಾವು ಭಾಗವಹಿಸಿದ್ರೆ ಈ ಭಾಗದಾಗ ಏನೈತಿ ಒಂದು ಬೆಳೆಗೆ ಇದಾಗುತ್ತ ಬಟ್ ಏನೈತೆ ಅಂದ್ರೆ ಅಷ್ಟು ನೀರು ಒಂದು ಬೆಳೆಗಾದ್ರೂ ಅಟ್ಲೀಸ್ಟ್ ನಮಗೆ ನೀರನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಮ್ದು ಇದ್ರ ಬಗ್ಗೆ ನಾವು ಮತ್ತೆ ಈ ವಾರದಲ್ಲಿ ಮತ್ತೆ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಮುತ್ತಿಗೆ ಹಾಕಿಬಿಟ್ಟು ನೀರು ಬಿಡುವವರೆಗೆ ನಮ್ಮ ಏನೈತಿ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಭಾಗದಾಗ ಕಟ್ಟೆ ಕಡೆಯ ವ್ಯಕ್ತಿ ನೀರು ಮುಟ್ಬೇಕು. ಯಾಕಂದ್ರೆ ಬರೀ ನೀರು ಕೊಡ್ರಿ ಅಂದ್ರೆ ಕುಡಿಯಕ್ಕೆ ನೀರು ಬಿಟ್ಟರಂದ್ರೆ ರಾಯಚೂರು ಭಾಗ ಇರ್ಬೋದು, ಸಿಂಧೂರು ಭಾಗದಾಗಿರ್ಬೋದು, ಇಲ್ಲಿ ಏನೈತಿ ನೀರು ಮುಟ್ಟೋದಿಲ್ಲ ಸರ್. ಹಾಗಾಗಿ ನಮ್ಗೆ ಏನೈತಿ ಒಂದು ಬೆಳೆಗಾದ್ರೂ ಕನಿಷ್ಠ ನೀರು ಕೊಡ್ಬೇಕಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಸರ್. ಅದರದ್ದು ಅನಿರ್ದಿಷ್ಟಾವಧಿ ಹೋರಾಟ ನಿಮಗೂ ಒಂದು ಪತ್ರಿಕಾ ಮಾಧ್ಯಮದಾಗ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೆ ನೀರು ಬಿಡೋದಿಲ್ಲ ಅಲ್ಲಿವರೆಗೆ ಹೋರಾಟ. ದೊಡ್ಡವರು ಪರ್ಸನಲ್ ಆಗಿ ನಿನ್ನೆ ಹೋರಾಟ ಇತ್ತು ಸರ್. ನಮ್ದು ಅಲ್ಲಿ ಒಂದು ವಿಂಡ್ ಪವರ್ ಹುಡುಗರು ಹೊಡೆದಿದ್ರು ಸರ್. ಅದನ್ನು ಹೋರಾಟದಲ್ಲಿ ಹೋಗಿ ಅವ್ರಿಗೂ ಮನೆ ಪತ್ರ ಮಾಡಿದ್ವಿ ಸರ್. ಮೇವು ವಿತರಣೆ ಕೇಂದ್ರಗಳ ಆರಂಭಿಸಿ ಜಾನುವಾರುಗಳಿಗೆ ಮೇವು, ಕುಡಿಯುವ ನೀರು ಹಾಗೂ ಪಶುವೈದ್ಯಕೀಯ ಸೇವೆಗಳು ಒದಗಿಸಬೇಕು. ಯಾಕಂದ್ರೆ ನಮ್ಮ ರೈತರಿಗೆಲ್ಲ ಉಪಕಸಬಂದ ಜಾನುವಾರುಗಳಿಂದ ಅವ್ರಿಗೆ ಭಾಳ ಲಾಭ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಮೇವಿಲ್ಲ, ಏನಿಲ್ಲ, ಅವರು ಪಂಚಾಯತಿ ವತಿಯಿಂದ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತಂದೇಳಿ ನಾವು ಎಲ್ಲರಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ನಮ್ಮ ಸಂಘದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಉಪಾಧ್ಯಕ್ಷನಾಗಿ ಹನುಮಂತ ಬೇವರು ಮನವಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ಅದು ಮೇವು ಇರ್ಬೋದು, ನೀರಿಂದ ಇರ್ಬೋದು, ಅದು ಪಶು ವೈದ್ಯಕೀಯ ಅದಕ್ಕೆ ಏನು ಚಿಕಿತ್ಸೆ ಇರಬೇಕು ಅದನ್ನೆಲ್ಲ ವ್ಯವಸ್ಥೆ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಬೇಕಾಗಿ ನನ್ನ ಮನೆ ಅಧ್ಯಕ್ಷನಾಗಿ ಇನ್ನೊಂದು ವಿಷಯ ಏನಂದರೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಒಂದು ಕಾಲುವೆ ಕಾಮಗಾರಿಯಲ್ಲಿ ಕಾಲುವೆ ಕಾಮಗಾರಿ ಆಗ್ತಾ ಇರೋದ್ರಿಂದ ಲೆಫ್ಟ್ ಸೈಡ್ ಒಂದು ಕಾಲುವೆ ಬರುತ್ತೆ. ಕಂಪ್ಲೀಟ್ ಸ್ವಲ್ಪ ಕಾಲುವೆ ಮಟ್ಟದಾಗಿದೆ. ಅದನ್ನು ಹೋಗಿ ನಾವೆಲ್ಲ ರೈತರಿಗೆ ಪದಾಧಿಕಾರಿಗಳು ವಿಸಿಟ್ ಮಾಡಿದ್ದೀವಿ. ಅದು ಕಾಯಮ ಕ್ಯಾಂಪ್ವರೆಗೂ ಹೋಗ್ತದೆ. ಅಲ್ಲಿ ಜಂಗಮರ ಕಲ್ಬುರ್ಗಿ ಎಡಭಾಗದಿಂದ ತಂದಿದ್ರು ಅವ್ರು ಇಲ್ಲ ನೀರು ಕಾಲುವೆ ನೀರು ಒಳಗಾಗಿ ನಾವು ಅದನ್ನ ಕಾಮಗಾರಿ ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಗುತ್ತೇದಾರಿಗೆ ಹೇಳಿ ನಾವು ಕಳಿಸ್ತೀವಿ ಅಂತಂದು ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ವಿ. ಅದಕ್ಕೆ ನಾವು ಮನವಿ ಮಾಡ್ಕೊತ ಇದ್ವಿ. ಅವ್ರಿಗೆ ತಾವಾದ್ರೂ ಪತ್ರಿಕೆ ಮುಖಾಂತರ ಇದನ್ನು ಸರಿಪಡಿಸಕ್ಕೆ ತಾವು ನಮ್ಮ ವರದಿ ಮೇಲೆ ತಿಳಿಪಡಿಸ್ಬೇಕಂತ ತಮ್ಮನ್ನೆಲ್ಲ ವಿನಂತಿ ಮಾಡ್ತೀವಿ. ಹೇಳಿದ್ರು ಏನಿದೆ ಇಷ್ಟು ದಿನ ಏನಿದೆ ಬರೀ ತಮ್ಮ ಸಚಿವ ಸ್ಥಾನ ಮತ್ತು ಶಾಸಕರ ಆಯ್ಕೆ ಇದರಲ್ಲೇ ಏನು ತಮ್ಮ ಕಾಲಹರಣ ಮಾಡಿಬಿಟ್ಟಿದ್ದಾರೆ. ಬಟ್ ಈಗ ನಮ್ಮ ರಾಜ್ಯದಲ್ಲಿ ಗಂಗೆಕ್ಕೆ ಏನಿದೆ ಬಹಳಷ್ಟು ಅವರು ಜೀವನ ನಷ್ಟವಾಗಿದೆ. ಆಮೇಲೆ ಏನಿದೆ ನಮ್ಮ ಭಾಗದಾಗ ಈಗ ಕೊಪ್ಪಳ ಜಿಲ್ಲೆಯ ಪಕ್ಕದಲ್ಲಿರುವಂಥ ಕೊಪ್ಪಳ ಜಿಲ್ಲೆ ಇರ್ಬೋದು, ಕೊಪ್ಪಳ ತಾಲೂಕು ಇರ್ಬೋದು, ಕುಟ್ನೂರು ತಾಲೂಕು ಇರ್ಬೋದು, ಯಲಬುರ್ಗಾ ತಾಲೂಕಿನಲ್ಲಿ ವಿಂಡ್ ಪವರ್ ಮತ್ತು ಸೋಲಾರ್ ಪವರ್ ಇವೇನಿದೆ ಕಳೆಗಟ್ಟಬೇಕಂತೇಳಿ ನಾವು ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ, ಶಾಸಕರಿಗೆ ಕೊಟ್ಟಿದ್ದೀವಿ. ಆದರೂ ಒಬ್ರಿಗೊಬ್ರು ಏನಿದೆ ಇವ್ರ ಮೇಲೆ ಅವ್ರ ಮೇಲೆ ಇವರು ಹೇಳ್ಕೊಂಡು ಹೊಂದಿದ್ದಾರೆ.
ಇದೇನಾಗ್ತಾ ಇದೆ ಅಂದ್ರೆ ರೈತರನ್ನ ದಿಕ್ಕರಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಇದು ತಕ್ಷಣ ನಿಲ್ಬೇಕು. ನಾವೇನು ಅಧಿಕಾರಿಗಳಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಶಾಸಕರಿಗೆ ಈ ತಕ್ಷಣ ಏನಿದು ಅಕ್ರಮ ಆಗ್ತಾ ಇದೆ, ರೈತರ ಮೇಲೆ ಏನೈತಿ ಮಾರಣಾಂತಿಕ ಹಲ್ಲೆಗಳು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಕುಷ್ಟಗಿಯಲ್ಲಿ ತಮ್ಗೆ ಗೊತ್ತಿರ್ಬೋದು, ಕುಷ್ಟಗಿಯಲ್ಲಿ ಕೂಡ ಏನಿದೆ ಏನು ವಿದ್ಯುತ್ ಗೋಪುರಗಳ ನಿರ್ಮಾಣದಲ್ಲಿ ಏನೈತಿ ರೈಲ್ವೆ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಸ್ವಾಮಿನಾಥನ ವರದಿ ಏನಿದೆ ಯಥಾಸ್ಥಿತಿಯಾಗಿ ಸ್ವಾಮಿನಾಥನ ವರದಿಯನ್ನು ಜಾರಿ ಆಗಬೇಕು. ಇದರಿಂದ ಏನಾಗುತ್ತೆ, ರೈತರಿಗೆ ಒಂದು ಬೆಂಬಲ ಬೆಲೆಯ ಜೊತೆಗೆ ಏನೈತಿ ಪ್ರೋತ್ಸಾಹ ಧನಗಳು ಸಿಗುತ್ತೆ. ಮತ್ತೆ ಈ ಭಾಗದಲ್ಲಿ ಇರುವಂತ ರೈತರು ಏನಿದೆ ನೀರಾವರಿಗೆ ಬಹಳಷ್ಟು ಸಮಸ್ಯೆ ಇದೆ. ಸಮಗ್ರ ನೀರಾವರಿ ಆಗ್ಬೇಕು. ಏನು ನಮ್ಮ ಈ ಭಾಗದಾಗ ಏನು ತುಂಗಭದ್ರಾ ನದಿ ತುಂಬಿಲ್ಲ ಅಂತ ಇದ್ರು, ಬಟ್ ಈಗ ಒಂದು ವಾರದಿಂದ ಏನು ಮಳೆ ಆಗ್ತಾ ಇದೆ, ಈ ಮಳೆಯಿಂದ ಡ್ಯಾಮ್ ತುಂಬ್ತಾ ಇದೆ. ಈ ಡ್ಯಾಮ್ ನೀರಿಂದ ಏನೈತಿ ಇಲ್ಲಿ ನಮ್ಮ ಎಷ್ಟು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದಾವೆ ಆ ತಾಲೂಕಿನ ಪ್ರತಿ ಒಂದು ಕೆರೆಯನ್ನ ತುಂಬಬೇಕು. ನಮ್ಮ ಉದ್ದೇಶ ಏನಂದ್ರೆ ಕೆರೆ ತುಂಬಿದಂದ್ರೆ ಅಟ್ಲೀಸ್ಟ್ ಅಲ್ಲಿ ಇರುವಂತ ಅಕ್ಕಪಕ್ಕದಲ್ಲಿರುವಂತ ಜಾನುವಾರುಗಳಿಗೆ ನೀರಾಗುತ್ತೆ. ಆಮೇಲೆ ಏನಿದೆ ಬೋರ್ವೆಲ್ ಒಂದು ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಏನು ಕಾಡಾಧ್ಯಕ್ಷರಿದ್ದಾರೆ ಅವರು ಕೂಡ ನಾವು ಮನವರಿಕೆ ಪತ್ರವನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ಏನಿದೆ ಕಳಪೆ ಕಾಮಗಾರಿಗಳನ್ನು ನಡೀತಾ ಇದ್ದಾರೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಏನಿದೆ ನೀರಾವರಿ ಇಲಾಖೆಯಿಂದ ಏನು ಕಾಲುವೆಗಳಿಗೆ